ರೈತರ ಕೂಗಿಗೆ ಕಿವಿ ಮುಚ್ಚಿ ಕುಳಿತಿರುವ ಜಿಲ್ಲಾಡಳಿತ 2 ಕಂತು ಇಎಂಐ ಕಟ್ಟಿಲ್ಲವೆಂದು ಜೆಸಿಬಿಯನ್ನೇ ಹರಾಜು ಹಾಕಿ 72 ದಿನಗಳಿಂದ ಬ್ಯಾಂಕ್ ಮುಂದೆ ಧರಣಿ ಕುಳಿತರು ಕ್ಯಾರೆ ಎನ್ನದ HDFC ಬ್ಯಾಂಕ್. ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ನಂದು ಗೌಡ್ನಹಳ್ಳಿ ವಿಲೇಜು, ಅಂಬ್ಲೆ ಪೋಸ್ಟ್, ಚಿಕ್ಕಮಗಳೂರು ತಾಲೂಕು. ನಾನೊಂದು HDFC ಬ್ಯಾಂಕಲ್ಲಿ JCBಗೆ ಒಂದು ಲೋನ್ ತಗೊಂಡಿರ್ತೀನಿ. 36 ಲಕ್ಷ JCB. 36 ಲಕ್ಷ JCBನ 29 ಲಕ್ಷ ಬ್ಯಾಂಕಲ್ಲಿ HDFC ಬ್ಯಾಂಕಲ್ಲಿ ಲೋನ್ ಮಾಡಿಸಿರ್ತೀನಿ. 29 ಲಕ್ಷ ಲೋನ್ ತಗೊಂಡು 16 ಕಂತು ಕಟ್ಟಿರ್ತೀನಿ. 16 ಕಂತು ಕಟ್ಟಿ 2 ಕಂತು ಡೀವ್ ಇರುತ್ತೆ. ಮಳೆಗಾಲ, ಡ್ರೈವರ್ ಇರಲಿಲ್ಲ ಅಂತ ಸ್ವಲ್ಪ ಡಿಲೇ ಆಗಿ ಲೋನ್ ಕಟ್ಟೋಕ್ಕಾಗಿರಲಿಲ್ಲ. ಸಮಸ್ಯೆ ಇತ್ತು, ನನಗೂ ಆರೋಗ್ಯ ಸಮಸ್ಯೆ ಇತ್ತು. ಹಂಗಾಗಿ ಇಲ್ಲಿ ಇವ್ರ ಹತ್ರ ಬಂದು ನನ್ನ ಹತ್ರ ಗಾಡಿಗೆ ಬಂದು ಲೋನ್ ಕಟ್ಟಿ ಅಂದಾಗ ಸರ್ ಹಿಂಗಾಗಿದೆ ಕಟ್ತೀನಿ ಅಂತ ಹೇಳಿದ್ರು ಅವರು ಇಲ್ಲ ನಮಗೆ ಕಟ್ಟಲೇಬೇಕು ಅಂತ ನಾನು ಪ್ರೆಸರ್ ಮಾಡಿದರು. ನನ್ನ ಕೈಲೇ ಇಲ್ಲ ಸರ್ ಈಗ ಆಗಲ್ಲ ಅಂತ ಹೇಳಿ ಕಳಿಸಿದ್ದೆ. ಆದರೂ ಒಂದು ಸತಿ ಬಂದು ಹೋಗಿದ್ರು. ಮತ್ತು ನೆಕ್ಸ್ಟ್ ಸತಿ ಬೇರೆ ಸೀಸರ್ಗಳು ಮತ್ತು ಸುಹಾಸ್ ಶೆಟ್ಟಿ, ರಾಕೇಶ್ ಅನ್ನೋರು ಒಂದು 5-6 ಜನ ಗುಂಡಗಳು ಕರ್ಕೊಬಂದು ಸೀಸರ್ಗಳನ್ನ ನನ್ನ ಗಾಡಿ ನನಗೆ ನೋಟಿಸು ನೀಡ್ದಲೆ, ನನಗೆ ಇಂಟಿಮೇಷನ್ ಕೊಡ್ದಲೆ ಗಾಡಿ ಹೇಳ್ಕೊ ಹೋಗಿದ್ದಾರೆ. ಗಾಡಿ ಹೇಳ್ಕೊ ಹೋಗಿ ನಾನು ಆಯಿತು ನನ್ನ ಗಾಡಿ ಹೇಳ್ಕೋದ್ರು ಅಂತ ಶಿವಮೊಗ್ಗ ಹೋಗಿ ನನಗೆ ಹಿಂಗೆ ಗಾಡಿ ಕೊಡಿ ಸರ್, ನಾನು EMI ಏನಿದೆ ಕಂಟಿನ್ಯೂ ಮಾಡ್ಕೊ ಹೋಗ್ತೀನಿ 2 ಕಂತು, ಅದನ್ನು ನನಗೆ ಗಾಡಿ ಕೊಡಿ, ನನಗೆ ಗಾಡಿ ದುಡಿಮೆ ಮಾಡೋಕ್ಕೆ ಗಾಡಿ ಇರೋದು ಒಂದೇ ಅಂತ ಕೇಳಿದಾಗ ಇಲ್ಲ ನೀವು ಪೂರ್ತಿ ನಿಮಗೊಂದು ನೋಟಿಸ್ ಬರುತ್ತೆ ಯಾವಾಗ ಕೊಟ್ಟು ಅಂದಾಗ ನನಗೆ ನೋಟಿಸು ಇಲ್ಲ ಏನಿಲ್ಲ, ನೀವು ಹೆಂಗೆ ಗಾಡಿ ಹೇಳ್ಕೋದ್ರಿ ಅಂತ ಕೇಳಿದಾಗ ಇಲ್ಲ ನಿಮಗೆ ಈಗ ನೋಟಿಸ್ ಕೊಟ್ಟರೆ ನಾನು ಏನು ಮಾಡೋದು ಸರ್ ಅಂದಾಗ ಒಂದು 16ನೇ ತಾರೀಕಿಗೆ ಜುಲೈ 16ನೇ ತಾರೀಕು ಗಾಡಿ ಹೇಳ್ಕೊ ಹೋಗ್ತಾರೆ. 18ನೇ ತಾರೀಕಿಗೆ ನೋಟಿಸ್ ಕಳಿಸ್ತಾರೆ. ನಾವು JCB ನಂಬಿಕೊಂಡೇ ಜೀವನ ಸಾಗಿಸುತ್ತಿದ್ದು ನಮಗೆ ಇದನ್ನ ಬಿಟ್ಟರೆ ಬೇರೆ ಯಾವುದೇ ಆದಾಯದ ಮೂಲವಿಲ್ಲ, ಅದನ್ನ ವಾಪಸ್ ನೀಡುವಂತೆ ಮನವಿ ಮಾಡಿದ್ದಾರೆ. 40,000 ಪೂರ್ತಿ ಅಮೌಂಟ್ ಕಟ್ಟಬೇಕು ಅಂದರೆ ನಾನು 29 ಲಕ್ಷ HDFC ಬ್ಯಾಂಕಲ್ಲಿ ಯಾಕೆ ಲೋನ್ ತಂದಿದ್ದೆ. ನನ್ನ ಹತ್ರ ಸರ್ ಈಗ ಥರ ಹಿಂಗೆ ದುಡ್ಡಿಲ್ಲ, ನಾನು ಲೋನ್ ತಂದಿರೋದಕ್ಕೆ ನೀವು EMI ಕಂಟಿನ್ಯೂ ಕೊಡಲಿಲ್ಲ ಅಂದ್ರೆ ನಾನು ಏನು ಮಾಡೋದು ಸರ್ ಅಂತ ಕೇಳಿದಾಗ ಇಲ್ಲ ನೀವು ಅಷ್ಟು ಅಮೌಂಟ್ ಕಟ್ಟಿದ್ರೆ ನಾನು ಕೊಡೋಕ್ಕಾಗೋದು, ಇಲ್ಲಾಂದರೆ ಇಲ್ಲ ಅಂತಂದ್ರೆ ನನಗಿಲ್ಲ, ನಾನು ಏನು ತೋಚದಲ್ಲೇ ನಾನು ಶಿವಮೊಗ್ಗ ಹೋಗಿ ಮತ್ತು ಬೆಂಗಳೂರಿಗೆ ಹೋಗಿ ಕೇಳಿದೆ ಮೇನ್ ಬ್ರಾಂಚಲ್ಲಿ. ಬೆಂಗಳೂರಲ್ಲೂ ಇಲ್ಲ ನೀವು ಪೂರ್ತಿ ಕಟ್ಟಲೇಬೇಕು ಅಂತಂದಾಗ ನಾನು ನವಂಬರಲ್ಲಿ 22ನೇ ತಾರೀಕು ಬಂದು ರೂರಲ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ. ನನಗೆ ಸರ್ ಗಾಡಿ ಬೇಕು ಈಗ ತರಿಸ್ಕೊಡಿ ಅಂದಾಗ ಅವರು ನನಗೊಂದು ಫೋನ್ ನಂಬರ್ ಕೊಡ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನೊಬ್ಬರು ರಾಕೇಶ್ ಮತ್ತು ಇವ್ರ ಮೇಲೆ. ಅವರು ಫೋನ್ ನಂಬರ್ ಕೊಟ್ಟಾಗ ಲೀಗಲ್ ಅಡ್ವೈಸರ್ ಕಿರಣ್ ಅಂತ ಅವ್ರ ನಂಬರ್ ಕೊಟ್ಟರು ಮಂಗಳೂರವ್ರದ್ದು. ನಾನು ಕೇಳಿದಾಗ ಈಗ ನೀವು ಕಟ್ಟಕ್ಕೆ ರೆಡಿ ಇದ್ದೀರಾ, ನೀವು ಗಾಡಿ ತಗೊಳಕ್ಕೆ ರೆಡಿ ಇದ್ದಾವೆ. ಹೌದು ಸರ್ ನನಗೆ ಗಾಡಿ ಬೇಕು, ನಾನು ಈಗಲೂ ರೆಡಿ ಇದ್ದೀನಿ, ನನಗೆ ಗಾಡಿ ಓಡ್ಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನಾನು ಏನಿದೆ ಕಟ್ತೀನಿ ಅಂದಾಗ ಫುಲ್ ಅಮೌಂಟ್ ಕಟ್ಟಬೇಕು ಅಂತ ಅವರು ಹೇಳ್ತಾರೆ. ಆಯಿತು ಫುಲ್ ಅಮೌಂಟ್ ಕಟ್ಟಿದ್ರೆ ಏನೋ ನಾನು ಸಾಲ ಮಾಡಿ ನೆಂಟಿ ಈ ಥರ ಹೊಲ ಎಲ್ಲ ಅಡೆಟಿ ಕಟ್ತೀನಿ ಸರ್, ನನಗೆ ಟೈಮ್ ಕೊಡಿ ಒಂದು 10 ದಿನ ಅಂದಾಗ ಆಯಿತು ಟೈಮ್ ಕೊಡ್ತೀವಿ ಅಂತ ಹೇಳಿ 22ನೇ ತಾರೀಕು ಕಂಪ್ಲೇಂಟ್ ಕೊಡ್ತೀವಿ. 26ನೇ ತಾರೀಕು ಗಾಡಿ ಮಾರಿ 28ಕ್ಕೆ ಮತ್ತೆ ನೋಟಿಸ್ ಕಳಿಸ್ತಾರೆ ಗಾಡಿ ಮಾರೇ ಆಗಿದೆ ಅಂತ. ಅದಕ್ಕೆ ನಾವು ಎಲ್ಲಿ ಹೋಗಬೇಕು ದಿಕ್ಕು ತೋಚಲ್ಲಿ ನಾವು ನಮ್ಮ ದಲಿತ ಸಂಘಟನೆಯವ್ರ ಹತ್ರ ಹೋಗಿ ನ್ಯಾಯ ಕೊಡಿಸಿ ಸರ್ ಅಂತ ಕೇಳಿದಾಗ ಇಲ್ಲಿಗೆ ಬಂದು ಧರಣಿ ಮಾಡೋಕ್ಕೆ ನಮಗೆ 2 ಕಂತಿಗೋಸ್ಕರ ಈ ಥರ ನಮ್ಮ ಗಾಡಿ ಸೀಜ್ ಮಾಡಿ ಡಿಸೆಂಬರಲ್ಲಿ ನಮಗೆ ಗಾಡಿ ಕೊಡ್ತೀವಿ ಅಂತ ನಮ್ಮ ದಲಿತ ಸಂಘಟನೆಯವರೆಲ್ಲ ಬಂದು ಸ್ಟ್ರೈಕ್ ಮಾಡಿದಾಗ ನಮಗೆ ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ. ಆದ್ರೂ ಅವರು ಅದಕ್ಕೂ ಸ್ಪಂದಿಸಲೇ ಸುಳ್ಳು ಇದು ಹೇಳಿ ಒಳಗಡೆ ಬ್ಯಾಂಕ್ ಒಳಗೆ ಹೋದಾಗ ಇಂಜೆಕ್ಷನ್ ಆರ್ಡ್ರ್ ತಂದಿದ್ದಾರೆ. ಇವ್ರು ಬಂದು ನಮಗೆ ಒಳಗಡೆ ತೊಂದರೆ ಕೊಡ್ತಿದ್ದಾರೆ ಬ್ಯಾಂಕಲ್ಲಿ ಅಂತ ದಲಿತ ಸಂಘಟನೆಯವರು ನಾವು ಸೇರಿ ತೊಂದರೆ ಕೊಡ್ತಿದ್ದೀವಿ ಅಂತ ಭಾಳ ನಮಗೆ ಇದು ಮಾಡಿದರು. ಜುಲೈಯಿಂದ ಇಲ್ಲಿವರೆಗೂ ಗಾಡಿ ನಿಂತು ನನಗೆ ಲಾಸ್ ಆಗಿದೆ, ನನಗೆ ದುಡಿಮೆ ಇಲ್ಲ, ಬೀದಿ ಬಂದು ಈಗ ಕೂತಿದ್ದೀವಿ. 72 ದಿನ ಇದೆ. 72 ದಿನ ಆದ್ರೂ ಇನ್ನೂ ಇದಕ್ಕೆ ಯಾರೂ ಸ್ಪಾನ್ಸರ್ ಇಲ್ಲ. ಜಿಲ್ಲಾಧಿಕಾರಿಗಳೇ ಆಗಲಿ ಇಲ್ಲ ಸ್ಥಳೀಯ MLAಗಳೇ ಆಗಲಿ ಪ್ರತಿನಿಧಿ ಯಾರು ಸಂಘಟನೆ ಬಿಟ್ಟರೆ ಯಾರು ನಮಗೆ ಸಪೋರ್ಟಿವ್. ನಮ್ಮ JCB ನಮಗೆ ನೀಡುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ. ಚಳಿ ಗಾಳಿ ಮಳೆ ಬಂದರೂ ಇಲ್ಲೇ ಪ್ರತಿಭಟನಾ ಧರಣಿ ನಡೆಸುತ್ತೇವೆ. ಹೊರಗಡೆಯಿಂದ ಊಟ ತರಿಸಲು ಆರ್ಥಿಕ ಪರಿಸ್ಥಿತಿ ನಮಗಿಲ್ಲದೆ ಇದ್ದು ನಮ್ಮ ತಾಯಿ ಹಾಗೂ ಕುಟುಂಬ ದೈನಂದಿನ ಶೌಚಾಲಯಕ್ಕೂ ಪರದಾಡುತ್ತಿದ್ದು ಜೀವ ಹೋದರೂ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ. ನಮಗಾದ ಸ್ಥಿತಿ ಇನ್ನಾರಿಗೂ ಬಾರದಿರಲಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ ಈಗ ನಾನು 16 ಕಂತು ಕಟ್ಟಿದ್ದೀನಿ. 16 ಕಂತಿಗೆ 10,25,000 ದುಡ್ಡಾಗುತ್ತೆ. 7 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ದೀನಿ. ಮತ್ತು ಇದಕ್ಕೆ ನನಗೇನು ತೋಚದಲ್ಲೇ ನಾನು ಬಂದು ಕೂತಿದ್ದೀನಿ. ಮಳೆ ಚಳಿ ಗಾಳಿ ಅಂದಂಗೆ ನಾವು ಬಿಸಿಲು, ನನ್ನ ಮಕ್ಕಳು ಮರಿ ಫೀಸ್ ಕಟ್ಟೋಕ್ಕಾಗ್ದಲ್ಲ ಹಗಲು ರಾತ್ರಿ ಇಲ್ಲೇ ಧರಣಿ ಮಾಡ್ತಾ ಇಲ್ಲೇ ಮಲಗ್ತಾ ಸೊಳ್ಳೆ ಆ ಮಳೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ದಿಕ್ತೋಚಂಗೆ ಆಗಿದೆ ನಮಗೆ. ಇದಕ್ಕೆ ನಾವು ಇಷ್ಟೊಂದೆಲ್ಲ ಅಮೌಂಟ್ ಕಟ್ಟಿರೋದಕ್ಕೂ ಇವರೇನೂ ಸ್ಪಂದಿಸಿಲ್ಲ ಅಂದಾಗ ನಾವು ಎಲ್ಲಿಗೆ ಹೋಗಬೇಕು? ಈ ಥರ ಮೋಸ ಮಾಡಿ HDFC ಬ್ಯಾಂಕಲ್ಲೇ
ಲೋನ್ ತಾನ್ಲೇಬಾರ್ದು, ನನ್ನ ಜೀವಂತ ಇರೋ ತನಕ ತಾನ್ಬಾರ್ದು ಅನ್ನೋ ಮನಸ್ಸಾಗಿದೆ. ನಿರಂತರ 3 ತಿಂಗಳಿನಿಂದ ಧರಣಿ ನಡೆಸುತ್ತಿದ್ದರು ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಮಧ್ಯ ಪ್ರವೇಶಿಸಿ ನೊಂದ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತಿಲ್ಲವೆಂಬುದು ಸ್ಥಳೀಯರ ಆರೋಪವಾಗಿದ್ದು, ಇನ್ನು ಕೆಲವು ದಿನಗಳಲ್ಲಿ ಮಳೆಗಾಲವು ಪ್ರಾರಂಭವಾಗುತ್ತಿದ್ದು ಧರಣಿ ನಡೆಸುತ್ತಿರುವವರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುವ ಸಂಭವವಿದ್ದು, ಜೊತೆಗೆ ಎಂಜಿ ರಸ್ತೆಯಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ವಾಹನ ಸವಾರರು ಪಾದಚಾರಿಗಳು ತೊಂದರೆ ಅನುಭವಿಸುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡುವಂತೆ ಸಾರ್ವಜನಿಕರು ಕೂಡ ಒತ್ತಾಯಿಸಿದ್ದಾರೆ. ನಾನು ಈ ಧರಣಿನ ಮುಂದುವರಿಸ್ತೀನಿ. ನನಗಾಗಿರೋ ಮೋಸ ಯಾರಿಗೂ ಆಗಬಾರ್ದು. ಮುಂದೆ ಇವರು ಪಾಠ ಕಲ್ತ್ಕೊಂಡು ನಮಗೆ ಮುಂದಿನವ್ರಿಗೂ ಇದು ಪೀಳಿಗೆಗೂ ಯಾರಿಗೂ ತೊಂದರೆ ಆಗದಂಗೆ ಇದು ಮಾಡಲಿ. ನಾವು ಮುಂದೆ ನಾನು ಏನೇ ಆದ್ರೂ ಇದೇ 100 ದಿನ 1000 ದಿನ ಆದರೂ ನಾನು ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀನಿ. ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ. ಸತ್ರು ಬದುಕಿರುವೆ ನನಗೆ ನ್ಯಾಯ ಸಿಗೋ ತನಕ ನಾನು ಯಾವತ್ತಿಗೂ ಇಲ್ಲಿಂದ ಕದಲೋದೇ ಇಲ್ಲ ಸರ್. ಆ ಥರ ಸಮಸ್ಯೆ ನಮಗೆ ಮಾಡಿಟ್ಟಿದ್ದಾರೆ ಈ HDFC ಬ್ಯಾಂಕು. ಯಾವುದೇ ಒಂದು ಪ್ರಾಪರ್ಟಿಯನ್ನು ಅವ್ರು ಕೊಟ್ಟಾಗ RBI ಪ್ರಕಾರ ಅವರು ಫಾಲೋಅಪ್ ಮಾಡಬೇಕಾಗಿತ್ತು. ಬ್ಯಾಂಕ್ ಅವರು ಲೋಪ ಮಾಡಿದ್ದಾರೆ. ಇಲ್ಲಿ ಏನೋ ಉದ್ದೇಶಕ್ಕೋಸ್ಕರ ಒಂದು ತೊಂದರೆ ಕೊಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ 3 ನೋಟಿಸ್ ಕೊಡಬೇಕಾಗಿತ್ತು. 3 ನೋಟಿಸ್ ಕೊಟ್ಟಿಲ್ಲ. RBI ಕೊಡಬೇಕಾಗಿತ್ತು, ರಿಜಿಸ್ಟರ್ ಪೋಸ್ಟ್ ಕೊಡಬೇಕಾಗಿತ್ತು. ಇಲ್ಲ ಮನೆಗೆ ಒಬ್ಬ ನೌಕರನ್ನ ಕಳಿಸಿ ಮುದ್ದಮ್ಮ ಕೊಡಬೇಕಾಗಿತ್ತು. ಲಾಸ್ಟ್ ಅವ್ರ ಮನೆಗೆ ನೋಟಿಸ್ ಅಂಟಿಸಿ ಅವರು ನೋಟಿಸ್ ಅವ್ರ ಮನೆಗೆ ತಲುಪಿಸ್ಬೇಕಾಯಿತು. ಆಮೇಲೆ ಅದಿಲ್ಲದಲೇ ಅವು ನೆಕ್ಸ್ಟ್ ಪ್ರೋಸೆಸ್ಸನ್ನು ಅವರು ಪ್ರೋಸೆಸ್ ಮಾಡಬೇಕಾಯಿತು. ಮತ್ತು ಅಲ್ಲದೆ ಆ JCBಯನ್ನು ಅವರು ಸೇಲ್ ಮಾಡಬೇಕಾದ್ರೆ ಪಬ್ಲಿಕ್ಕು ವೈಟ್ ಪಬ್ಲಿಕೇಶನ್ ಮಾಡಬೇಕಾಯಿತು. ಸ್ಥಳೀಯವಾಗಿ ಎಲ್ಲಿ ರೈತ ಇರ್ತಾನೋ, ಎಲ್ಲಿ ಅವನು ಕಸ್ಟಮರ್ ಇರ್ತಾನೋ ಅಲ್ಲಿ ಅವರು ಪತ್ರಿಕೆಯನ್ನು ಮಾಡಬೇಕಾಗಿತ್ತು. ಹೀಗೆ ನಾವು ಶಾಂತಿ ರೀತಿಯಾಗಿ ವರ್ತನೆ ಮಾಡ್ತೀವಿ, ಯಾವುದೇ ರೀತಿಯ ರೈತರ ಘಟನೆ ನಾವು ಅವಕಾಶ ಕೊಡೋಲ್ಲ ಅನ್ನೋ ಉದ್ದೇಶಕ್ಕೋಸ್ಕರಲೇ ಭರವಸೆ ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವರು ನಮ್ಮ ತಾಳ್ಮೆಯನ್ನು ತಾಳ್ಮೆ ಕೆಡಿಸ್ತಾರೆ. ನಾವೇನಾದ್ರು ತಾಳ್ಮೆ ಕೆಟ್ಟರೆ ಇನ್ನು ಮುಂದೆ ಅವರು ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗ್ತಂತೇಳಿ ಈ ಮೂಲಕ ನಾವು ಕರೆ ಕೊಡ್ತೀವಿ. ಒಟ್ಟಿನಲ್ಲಿ ಹಲವು ದಿನಗಳಿಂದ ನಡೆಯುತ್ತಿರುವ ಈ ಪ್ರತಿಭಟನೆಗೆ ಸೂಕ್ತ ಪರಿಹಾರ ಬೇಗನೆ ದೊರಕಲಿ ಎಂಬುದೇ ಭೂಮಿಕಾ ಟಿವಿಯ ಆಶಯ.